ಶಾಮಿಯಾನದ ಮರೆಯಲ್ಲಿ ನಟ ದರ್ಶನ್ ವಿಚಾರಣೆ ನಡೆಸಲಾಗ್ತಾ ಇದೆ. ವಿಚಾರಣೆ ತೀವ್ರಗೊಳ್ತಾ ಇದ್ದ ಹಾಗೆ ದರ್ಶನ್ ಫುಲ್ ಸ್ಟಾಪ್. ದರ್ಶನ್ ಅರೆಸ್ಟ್ ಆದ ಮೊದಲ ದಿನ ಇದ್ದಂತ ಗತ್ತು ಈಗಿಲ್ಲ. 4ನೇ ದಿನದ ವಿಚಾರಣೆ ಕಸ್ಟಡಿಯಲ್ಲಿರೋ ಸಂದರ್ಭದಲ್ಲಿ ನಿರಂತರವಾಗಿ ವಿಚಾರಣೆ ಮಾಡ್ತಾ ಇರೋ ಎಫೆಕ್ಟ್ ದರ್ಶನ್ ಫುಲ್ ಸೈಲೆಂಟ್ ಆಗೋಗಿದ್ದಾರೆ. ಯಾವುದೇ ಗತ್ತು ಇಲ್ಲ. ಪೊಲೀಸರು ಕೇಳೋ ಪ್ರಶ್ನೆಗೆ ಸರಿಯಾದ ಉತ್ತರಗಳನ್ನು ಇದುವರೆಗೂ ಕೊಟ್ಟಿಲ್ಲ. ಬಹುತೇಕ ಪ್ರಶ್ನೆಗಳಿಗೆ ಮೌನನೇ ಉತ್ತರ ಅನ್ನೋ ಹಾಗೆ. ಸೊ ಪ್ರಜ್ವಲ್ ಈಗಾಗಲೇ ವಿಚಾರಣೆ ಬಗ್ಗೆ ಹೇಳ್ತಾ ಇದ್ರಿ. ನಿನ್ನೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಪೆಂಡಾಲ್ ಹಾಕ್ಸಿದ್ದಾರೆ. ಆ ಬಗ್ಗೆ ತೀವ್ರ ಟೀಕೆನೂ ವ್ಯಕ್ತವಾಗ್ತಾ ಇದೆ. ಈ ಮಧ್ಯೆ ದರ್ಶನ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಮುಂಚೆ ಇದ್ದಂತಹ ಗತ್ತು ಈಗ ಅವರಲ್ಲಿ ಕಂಡು ಬರ್ತಾ ಇಲ್ಲ ಅಂತ. ಸೊ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ವಿಚಾರಣೆಗೆ ದರ್ಶನ್? ವಿಜಯ್, ಈ ಒಂದು ಪ್ರಕರಣದಲ್ಲಿ ದರ್ಶನ್ ರವರು ಯಾವುದೇ ಒಂದು ಪ್ರಶ್ನೆಗಳಿಗೆ ಕೂಡ ಸರಿಯಾದಂತಹ ಉತ್ತರವನ್ನ ಕೊಡ್ತಾ ಇಲ್ಲ. ನನಗೆ ಗೊತ್ತಿಲ್ಲ ಅನ್ನುವಂತ ಒಂದು ಉತ್ತರವನ್ನೇ ಕೊಡ್ತಾ ಇದ್ದಾರೆ. ಆದ್ರೆ ಅವರು ಮೊದಲಿಗೆ ಪೊಲೀಸ್ ಠಾಣೆಗೆ ಬಂದಂತಹ ವೇಳೆಯಲ್ಲಿ ಇದ್ದಂತಹ ಗತ್ತೇನಿದೆ ಅದು ಈಗ ಇಲ್ಲ. ಕಾರಣ ಫುಲ್ ಸೈಲೆಂಟ್ ಆಗಿದ್ದಾರೆ. ಭವಿಷ್ಯದ ಚಿಂತೆ ಕಾಡ್ತಾ ಇದೆ. ತನ್ನ ಸ್ಟಾರ್ಡಮ್ ಏನಾಗಬಹುದು ಅನ್ನುವಂತ ಒಂದು ಆತಂಕ ಏನಿದೆ ಅದು ದರ್ಶನ್ ಅವರನ್ನ ಕಾಡ್ತಾ ಇರುವಂತದ್ದು. ಈ ಒಂದು ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದ್ರೆ ದರ್ಶನ್ ರವರು ಮೊದಲು ಬಂದಂತಹ ವೇಳೆಯಲ್ಲಿ ಪೊಲೀಸರು ವಿಚಾರಣೆಗೆ ಕರೆದಿದ್ದಾರೆ, ಹೇಗೂ ನಮ್ಮನ್ನ ಬಿಟ್ಕೊಳಿಸಬಹುದು ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಬಂದಿದ್ರೋ ಏನೋ. ಆದ್ರೆ ಯಾವಾಗ ಪೊಲೀಸರು ಅವರನ್ನ ಬಂಧನವನ್ನ ಮಾಡ್ತಾರೋ ಆ ಸಂದರ್ಭದಲ್ಲಿ ಅವರಿಗೆ ಖಂಡಿತವಾಗಿ ಕೂಡ ಭಯ ಆಗಿರುತ್ತೆ. ಅದು ಯಾವುದೇ ಆರೋಪಿಗಾದ್ರೂ ಕೂಡ ಭಯ ಆಗಿರುತ್ತೆ. ಇನ್ನೊಂದು ಕಡೆಯಲ್ಲಿ ದರ್ಶನ್ ಒಂದು ಸಿನಿಮಾ ರಂಗದಲ್ಲಿ ತುಂಬಾ ಉನ್ನತವಾದಂತಹ ಸ್ಥಾನದಲ್ಲಿ ಇದ್ದಂತವರು, ಅವರನ್ನ ಬಂಧಿಸಿದಂತಹ ವೇಳೆಯಲ್ಲಿ ಅವರಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಭಯ ಅನ್ನುವಂಥದ್ದು ಉಂಟಾಗಿದೆ. ಅದೇ ರೀತಿಯಲ್ಲಿ ತನ್ನ ಭವಿಷ್ಯದ ಬಗ್ಗೆ, ತನಗೆ ಮುಂದಿನ ದಿನಗಳಲ್ಲಿ ಸಿನಿಮಾ ಸಿಗುತ್ತೋ ಇಲ್ವೋ, ನನ್ನ ಸಿನಿಮಾಗಳು ಹಿಟ್ ಆಗುತ್ತೋ ಇಲ್ವೋ, ಅಥವಾ ಈ ಪ್ರಕರಣದಲ್ಲಿ ನನಗೆ ಏನಾದರೂ ಶಿಕ್ಷೆಯಾದ್ರೆ ಮುಂದಿನ ಭವಿಷ್ಯ ಏನು, ಈ ರೀತಿಯ ಸಾಕಷ್ಟು ಚಿಂತೆಗಳು ಅವ್ರನ್ನ ಕಾಡ್ತಾ ಇರುತ್ತೆ. ಇದು ಸರ್ವೇ ಸಾಮಾನ್ಯ ಕೂಡ. ಯಾಕೆ ಅಂತ ಹೇಳಿದ್ರೆ ಆರೋಪಿಗಳಿಗೆ ಮೊದಲಿಗೆ ತಪ್ಪನ್ನ ಮಾಡುವಂತಹ ಸಂದರ್ಭದಲ್ಲಿ ಅಷ್ಟೊಂದು ಗೊತ್ತಿರೋದಿಲ್ಲ, ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಕೂಡ ಇರೋದಿಲ್ಲ. ಅದರಲ್ಲೂ ಕೂಡ ನಾನೊಬ್ಬ ಪ್ರಭಾವಿ, ಏನ್ ಮಾಡಿದ್ರು ಕೂಡ ತಪ್ಪಿಸ್ಕೊಳ್ಬಹುದು, ನನ್ನನ್ನು ಯಾರು ಅರೆಸ್ಟ್ ಮಾಡ್ತಾರೆ, ಈ ರೀತಿಯ ಒಂದು ಬಂಡ ಧೈರ್ಯವೂ ಕೂಡ ಅವರಿಗೆ ಇದ್ದಿರಬಹುದು. ಆದ್ರೆ ಯಾವಾಗ ಪೊಲೀಸರು ಅವರನ್ನ ಬಂಧಿಸಿದ್ರು ಆಗ ಫಸ್ಟ್ಗೆ ಬಂದಂತ ವೇಳೆಯಲ್ಲಿ ಸಾಕಷ್ಟು ಗತ್ತಿನಿಂದಲೇ ಬಂದ್ರು, ನನ್ನ ಜೀಪ್ನಲ್ಲೇ ಬರ್ತೀನಿ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳಿದ್ರು. ಆದ್ರೆ ಪೊಲೀಸರು ಯಾವಾಗ ಕರ್ಕೊಂಡು ಬಂದು ಇಲ್ಲಿ ವಿಚಾರಣೆಯನ್ನ ಪ್ರಾರಂಭ ಮಾಡಿದ್ರು, ಸ್ಥಳ ಮಹಾಜರಿಗೆ ಕರೆದುಕೊಂಡು ಹೋದ್ರು, ಆ ಸಂದರ್ಭದಿಂದ ದರ್ಶನ್ ರವರ ಗತ್ತೇನಿದೆ ಅದು ಸಂಪೂರ್ಣವಾಗಿ ಇಳಿದೋಗಿರುವಂತದ್ದು. ಅವರ ಮುಖವನ್ನ ಗಮನಿಸ್ತಾ ಹೋದ್ರೇನೆ ಗೊತ್ತಾಗುತ್ತೆ ಯಾವ ಲೆವೆಲ್ಗೆ ಅವರಿಗೆ ಟೆನ್ಷನ್ ಇದೆ, ಅದೇ ರೀತಿಯಲ್ಲಿ ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಇದೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಪೊಲೀಸರು ಕೊಡ್ತಾ ಇರುವಂತಹ ಸಾಕ್ಷಿಗಳೇನಿದೆ ಅದೆಲ್ಲವೂ ಕೂಡ ಇವರ ವಿರುದ್ಧವಾಗಿಯೇ ಇರುವಂತದ್ದು. ಈ ಸಂದರ್ಭದಲ್ಲಿ ಆ ಎಲ್ಲಾ ಸಾಕ್ಷಿಗಳನ್ನ ಮುಂದಿಟ್ಟುಕೊಂಡು ಪ್ರಶ್ನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ತಮಗೆ ಗೊತ್ತಿಲ್ಲ ಅನ್ನುವಂತ ವಿಚಾರವನ್ನು ಇವರು ಮೇಲ್ನೋಟಕ್ಕೆ ಹೇಳ್ತಾ ಇದ್ರು ಕೂಡ ಸಾಕಷ್ಟು ಭಯ ಅನ್ನುವಂಥದ್ದು ಆಂತರಿಕವಾಗಿ ಇದ್ದೇ ಇರುತ್ತೆ. ಮೇಲ್ನೋಟಕ್ಕೆ ಯಾವುದೇ ಒಂದು ವಿಚಾರದಲ್ಲಿ ಕೂಡ ನಾನು ಮಾಡೇ ಇಲ್ಲ ಅಂತ ಹೇಳ್ಬಹುದು, ಆದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಅದನ್ನ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.